ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್, ಆವಾಸ ಕ್ರಿಯೇಷನ್ಸ್ ಇಂದ. ಇವಾಗ ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪಾ ಅಂದ್ರೆ, ಎಲ್ಲರೂ ಟೈಮ್ ಟೇಬಲ್ ಬಂತ ಅಂತ ಕೇಳ್ತಾ ಇದ್ರಿ. ಕೊನೆಗೂ ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲಿ ಟೈಮ್ ಟೇಬಲ್ ಬಂದಿದೆ, ನೀವು ಕೂಡ ಚೆಕ್ ಮಾಡ್ಬೋದು. ಏನಪ್ಪಾ ಅಂದ್ರೆ 23, 24, 25 ಅಂತ ಡೇಟ್ ಅನೌನ್ಸ್ ಮಾಡಿದ್ರಲ್ಲ, ಅವತ್ತೇ ಟೈಮ್ ಟೇಬಲ್ ಬಂದಿದೆ. ಸರಿನಾ? ಯಾವ್ಯಾವ ಎಕ್ಸಾಮ್ ಇದೆ ಅಂತ ನೋಡೋದಾದ್ರೆ, 23ನೇ ತಾರೀಕು 10 ಗಂಟೆಯಿಂದ 11 ಗಂಟೆ ತನಕ ಮ್ಯಾಥಮೆಟಿಕ್ಸ್ ಮತ್ತೆ ಸೋಷಿಯಲ್ ವರ್ಕ್ ಇದೆ. 12 ಗಂಟೆಯಿಂದ 1 ಗಂಟೆ ತನಕ ಕಂಪ್ಯೂಟರ್ ಸೈನ್ಸ್ ಮತ್ತೆ ಹಿಸ್ಟ್ರಿ ಇದೆ. ಅದಾದ್ಮೇಲೆ ಅವತ್ತೇ 2 ಗಂಟೆಯಿಂದ 3 ಗಂಟೆವರೆಗೆ ಇಂಗ್ಲಿಷ್ ಮತ್ತೆ ಕ್ರಿಮಿನಾಲಜಿ ಫಾರೆನ್ಸಿಕ್ ಸೈನ್ಸ್ ಇದೆ. ಅದಾದ್ಮೇಲೆ 4 ಗಂಟೆಯಿಂದ 5 ಗಂಟೆವರೆಗೆ ಪೊಲಿಟಿಕಲ್ ಸೈನ್ಸ್ ಇದೆ. ಇಷ್ಟು 23ನೇ ತಾರೀಕು ಯಾವ್ಯಾವ ಎಕ್ಸಾಮ್ CET ನಡೆಯುತ್ತೆ ಅಂತ. ಅದಾದ್ಮೇಲೆ 24ನೇ ತಾರೀಕು ನೋಡೋದಾದ್ರೆ, ಮೊದಲನೇ ಅವಧಿ ಅಂದ್ರೆ 10 ಗಂಟೆಯಿಂದ 11 ಗಂಟೆಯಲ್ಲಿ ಕನ್ನಡ ಮತ್ತೆ ಫುಡ್ ಸೈನ್ಸ್ ನ್ಯೂಟ್ರಿಷನ್ ಸಬ್ಜೆಕ್ಟ್ ನಡೆಯುತ್ತೆ. ಕನ್ನಡ ಮತ್ತೆ ಫುಡ್ ಸೈನ್ಸ್ ನ್ಯೂಟ್ರಿಷನ್ ನಡೆಯುತ್ತೆ. ಅದಾದ್ಮೇಲೆ 12 ಗಂಟೆಯಿಂದ 1 ಗಂಟೆ ತನಕ ಗ್ರೂಪ್ 3 ನಡೆಯುತ್ತೆ CET ಎಕ್ಸಾಮ್. 2 ಗಂಟೆಯಿಂದ 3 ಗಂಟೆವರೆಗೆ ಫಿಸಿಕ್ಸ್ ಮತ್ತೆ ಅರ್ಬನ್ ರೀಜಿಯನ್ ಪ್ಲಾನಿಂಗ್ ಅನ್ನೋ ಸಬ್ಜೆಕ್ಟ್ಗಳು CET ನಡೆಯುತ್ತೆ. ಅದಾದ್ಮೇಲೆ 4 ಗಂಟೆಯಿಂದ 5 ಗಂಟೆ ತನಕ ಗ್ರೂಪ್ 2 ಮತ್ತೆ ಜಿಯೋಗ್ರಫಿ ಈ ಸಬ್ಜೆಕ್ಟ್ಗಳು ನಡೆಯುತ್ತೆ. ಇದು 24ನೇ ತಾರೀಕಿಂದು. ಇನ್ನು 25ನೇ ತಾರೀಕಿಗೆ ನೋಡೋದಾದ್ರೆ 2 ಅವಧಿಲಿ 10 ಗಂಟೆಯಿಂದ 11, 12 ಗಂಟೆಯಿಂದ 1 ಇಲ್ಲಿವರೆಗೂ ಗ್ರೂಪ್ 1 ಏನು CET ಎಕ್ಸಾಮ್ ನಡೆಯುತ್ತೆ. ಗ್ರೂಪ್ 1 ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೋ, ನಿಮ್ಮ ಹಾಲ್ ಟಿಕೆಟ್ ಬರುತ್ತಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ 2 ಗಂಟೆಯಿಂದ 3 ಗಂಟೆ ತನಕ ಗ್ರೂಪ್ 4 ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಸೈಕಾಲಜಿ ಈ ಸಬ್ಜೆಕ್ಟ್ಗಳು CET ಎಕ್ಸಾಮ್ ನಡೆಯುತ್ತೆ. ಅದಾದ್ಮೇಲೆ 4 ಗಂಟೆಯಿಂದ 5 ಗಂಟೆ ತನಕ ಎಕನಾಮಿಕ್ಸ್ ನಡೆಯುತ್ತೆ. ಅದಾದ್ಮೇಲೆ ಸುಮಾರು ವಿಷಯಗಳನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನೋಟ್ ಅಂತ ಒಂದು ಕೆಳಗೆ ಅಂಶ ಕೊಟ್ಟಿದ್ದಾರೆ. ಕೀ ಆನ್ಸರ್ ವಿಲ್ ಬಿ ಅನೌನ್ಸ್ಡ್ ಎವ್ರಿ ಡೇ ಬಿಫೋರ್ 8 PM. 8 ಗಂಟೆ ಒಳಗೆ, ಅವತ್ತೇ 8 ಗಂಟೆ ಒಳಗೆ ಕೀ ಆನ್ಸರ್ ಬರುತ್ತೆ ಅಂತ ಹೇಳಿದ್ದಾರೆ. ಇಫ್ ಎನಿ ಕೀ ಆನ್ಸರ್ ಇಸ್ ಫೌಂಡ್ ಟು ಬಿ ರಾಂಗ್, the candidates can fill their objection online and upload related documents. ನಿಮ್ಗೆ ಏನಾದ್ರೂ ಕ್ವಶನ್ ಅಲ್ಲಿ ಅವರು ಕೊಟ್ಟಿರೋ ಕೀ ಆನ್ಸರ್ ತಪ್ಪಿದ್ರೆ ನೀವು ಅಬ್ಜೆಕ್ಷನ್ ಹಾಕ್ಬೋದು. ಒಂದು ಅಬ್ಜೆಕ್ಷನ್ಗೆ 100 ರೂಪಾಯಿನ ಅವರು ಚಾರ್ಜ್ ಮಾಡ್ತಾರೆ. ಅದನ್ನ ನೀವು 26 ಒಳಗೆ ಲಾಸ್ಟ್ ಡೇಟ್ ನ ಏನು ಕೀ ಆನ್ಸರ್ ತಪ್ಪಿದ್ರೆ ಅವ್ರು ಕಳ್ಸಿರೋದು ಅದನ್ನ ಫಿಲ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಇನ್ನೊಂದು ಜಾಸ್ತಿ ಗೊಂದಲ ಉಂಟು ಮಾಡಿರೋ ವಿಷಯ ಏನಪ್ಪ ಅಂದ್ರೆ, ಎಂಟ್ರೆನ್ಸ್ ಎಕ್ಸಾಮ್ ವಿಲ್ ನಾಟ್ ಬಿ ಕಂಡಕ್ಟೆಡ್ ಫಾರ್ ದ ಫಾಲೋಯಿಂಗ್ ಸಬ್ಜೆಕ್ಟ್ಸ್. ಈ ಕೆಳಕಂಡ ವಿಷಯಗಳಿಗೆ ಏನು CET ಎಕ್ಸಾಮ್ ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸರಿನಾ? ಸಬ್ಜೆಕ್ಟ್ ಯಾವ್ಯಾವುದು ಅಂದ್ರೆ, ಆಂಥ್ರೋಪಾಲಜಿ, ಜಿಯಾಲಜಿ, ಅಪ್ಲೈಡ್ ಜಿಯಾಲಜಿ, ಆನಿಮೇಷನ್, ಡ್ಯಾನ್ಸ್, ಹಿಂದಿ, ಹ್ಯೂಮನ್ ಡೆವಲಪ್ಮೆಂಟ್, ಮೆಟೀರಿಯಲ್ ಸೈನ್ಸ್, ಮ್ಯೂಸಿಕ್, ಉರ್ದು, ಸಾಂಸ್ಕ್ರಿಟ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅದಾದ್ಮೇಲೆ ಕ್ರಿಶ್ಚಿಯಾನಿಟಿ, ಫಿಸಿಕಲ್ ಎಜುಕೇಶನ್, LLM, ಎನ್ವೈರನ್ಮೆಂಟ್ ಸೈನ್ಸ್, ಆನ್ಶಿಯಂಟ್ ಹಿಸ್ಟ್ರಿ ಅಂಡ್ ಆರ್ಕಾಲಜಿ, GIS, ಎಜುಕೇಶನ್, ಅಗ್ರಿ ಬಿಸಿನೆಸ್, ಸ್ಟ್ಯಾಟಿಸ್ಟಿಕ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸೋಷಿಯಾಲಜಿ. ಇಷ್ಟು ಸಬ್ಜೆಕ್ಟ್ಗೆ ಯಾಕೆ ಅವರು CET ಎಕ್ಸಾಮ್ ನಡೆಸ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಸರಿನಾ? ಅದಾದ್ಮೇಲೆ CET ಎಕ್ಸಾಮ್ ನಡೆಸಿಲ್ಲ ಅಂದ್ರೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಇನ್ನೂ ಈ ಸರ್ಕ್ಯುಲರ್ ಅಲ್ಲಿ ಏನು ಕಳ್ಸಿಲ್ಲ. ಇಷ್ಟನಕ್ಕೆ ನಾವು CET ಎಕ್ಸಾಮ್ ನಡೆಸಲ್ಲ ಅಂತ ಹೇಳ್ತಾರೆ. ನೀವೆಲ್ಲ 1100, 2200 ಎಲ್ಲ ಫೀಸ್ ಕಟ್ಟಿದೀರಾ. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮಾಹಿತಿ ಗೊತ್ತಾದ ತಕ್ಷಣ ಸುಮಾರು ಜನ ಏನಪ್ಪಾ ಅಂದ್ರೆ, ಡೈರೆಕ್ಟ್ ನಿಮ್ಮ ಡಿಗ್ರಿ ಮಾರ್ಕ್ಸ್ ಮೇಲೆ ಮೆರಿಟ್ ಲಿಸ್ಟ್ ಬಿಟ್ಟು ತಗೋತಾರೆ ಅಂತ ಕೆಲವರು ಹೇಳ್ತಾ ಇದಾರೆ. ಇನ್ನು ಕೆಲವರು ಎಕ್ಸಾಮ್ ನಡೆಸಲ್ವಂತೆ, ಎಕ್ಸಾಮ್ ಕ್ಯಾನ್ಸಲ್ ಆದ್ರೆ ಅಮೌಂಟ್ ರೀಫಂಡ್ ಆಗುತ್ತಂತೆ ಅಂತ ಸುಮಾರು ಜನ ಮಾತಾಡ್ತಾ ಇದಾರೆ. ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಅಪ್ಡೇಟ್ ಬಂದ ತಕ್ಷಣ ತಿಳಿಸ್ತೀನಿ. ಇದು ಟೈಮ್ ಟೇಬಲ್ ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲಿ ಕೂಡ ಲಭ್ಯ ಇದೆ. ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಕೇವಲ 1 ಪೇಜ್ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಆಯ್ತಾ? ಇದೇ ರೀತಿ ಮೈಸೂರು ಯೂನಿವರ್ಸಿಟಿ ಅಪ್ಡೇಟ್ಸ್ ಗಳು ಬೇಕು ಅಂದ್ರೆ ನಮ್ಮ ಆವಾಸ ಕ್ರಿಯೇಷನ್ ಚಾನೆಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.